ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಕಂ. ಇವತ್ತಿನ ದಿವಸ ನಾವೆಲ್ಲರೂ ಧನ್ಯರೇ. ಕಾರಣ ಏನು ಅಂತ ಹೇಳಿದರೆ, ಅಪ್ಪ ಅವರ ಆ ಸ್ಥಿತಿಯನ್ನು, ಅಂದರೆ ಭಗವಂತನಲ್ಲಿ ಗುರುವಿನಲ್ಲಿ ಯಾವುದೇ ಭೇದ ಇರಲಿಲ್ಲ. ಆ ಕಾಲದಲ್ಲಿ ಯಾವತ್ತೂ ಇಲ್ಲ. ಅದನ್ನು ನಾವು ಬೇರೆ ಬೇರೆ ಗುರುವನ್ನು ದೇಹದ ಮುಖಾಂತರ ಅಳಿಯೋದು ಕಲ್ತಿದ್ದೀವಿ. ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಅರಿವಾಯಿತು, ಗುರು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ. ಆ ಸ್ಥಿತಿ ಬಗ್ಗೆ ಏನು ಹೇಳಬೇಕು, ಒಂದೆರಡು ಮಾತು ಹೇಳಿ ಅಂತ ನಮ್ಮ ಹಾಸನದ ಗುರುಬಂಧುಗಳು ಕೇಳಿದರು. ನಾನು ಒಂದೇ ಒಂದು ಮಾತು ಹೇಳೋದಕ್ಕೆ ಹೇಳ್ತೀನಿ. ಶಿವರಾಮ್ ಶಾಸ್ತ್ರಿಗಳು ತಮ್ಮ ಒಂದು ಹಾಡಲ್ಲಿ ಹೇಳ್ತಾರೆ, ಕುರುಹದು ಬರೀ ಶೂನ್ಯವಲ್ಲ, ನಿತ್ಯ ನಿರತಿಶ ಆನಂದ ಪದದೊಳಗಿಲ್ಲ, ಪರವಾದಿ ಅದನೇನು ಬಲ್ಲ. ಅಂದರೆ ಏನಂತ ಹೇಳಿದರೆ, ಆ ಅಪ್ಪ ಪಡ್ತಾ ಇದ್ದಂಥ ಆನಂದ ಸ್ಥಿತಿನ ಅವರು ಅನುಭವಿಸ್ಬೋದೇ ಹೊರತು ಅದನ್ನು ಪದದಲ್ಲಿ ಹೇಳೋಕ್ಕಾಗಲ್ಲ. ಅದು ನಮಗಿವತ್ತೆಲ್ಲರಿಗೂ ಗೊತ್ತಾಯಿತು. ಕಾರಣ ಏನಂತ ಹೇಳಿದರೆ, ಆ ಅನುಭವದಿಂದ ಹೊರಗಡೆ ಬಂದ ನಂತರವೂ ಅಥವಾ ಕೆಳಗಿಳಿದ ನಂತರವೂ ಅಪ್ಪ ಅವರಿಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅಪ್ಪ ಅವರಲ್ಲಿ ಒಂದೇ ಆನಂದ ಸ್ಥಿತಿಯಿಂದ ಆ ಆನಂದ ಬಾಷ್ಪಗಳು ಸುರಿತಾ ಇತ್ತು. ನಾವು ಈ ಸ್ಥಿತಿನ ತಲುಪೋದು ಹೇಗೆ? ಇದು ಏನು ಕಾರಣದಿಂದ ಆಗತ್ತೆ? ಇದು ಹೇಳಕ್ಕೆ ತುಂಬ ಕಷ್ಟ. ವೇದಾಂತಗಳು, ಶಾಸ್ತ್ರಗಳು ಹೇಳುತ್ತೆ, ಒಬ್ಬ ಆತ್ಮಾನುಭವಿ ಆಗಬೇಕು ಅಂತ ಹೇಳಿದರೆ ಅವನು ಬ್ರಹ್ಮನಿಷ್ಠನಾಗಬೇಕು, ಶ್ರೋತ್ರಿಯನಾಗಿರಬೇಕು ಅಂತ ಹೇಳುತ್ತೆ. ಕೆಲವೊಬ್ಬರು ಮಹಾತ್ಮರನ್ನ, ಕೆಲವೊಬ್ಬರು ಅವಧೂತರುಗಳನ್ನ, ಕೆಲವೊಬ್ಬರು ಸಾಧುಗಳನ್ನ ನೋಡಿದಾಗ ನಮಗೇನು ಅನಿಸುತ್ತೆ ಅಂತ ಹೇಳಿದರೆ, ಅಯ್ಯೋ ಇವರಿಗೆ ವೇದಾಂತಗಳೇ ಗೊತ್ತಿಲ್ಲ, ಶಾಸ್ತ್ರದ ಬಗ್ಗೆ ಏನು ಅರಿವಿಲ್ಲ, ಆದರೂ ಇವರೇ ಹೇಗೆ ಆತ್ಮಜ್ಞಾನಿಗಳಾದರು, ವೇದಾಂತಗಳೆಲ್ಲ ಹೀಗೆ ಹೇಳುತ್ತಲ್ಲ ಅಂತ ಅನಿಸುತ್ತೆ. ಆದರೆ ಅದಕ್ಕೆ ಹಿಂದಿನ ಋಷಿಮುನಿಗಳು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ, ಅವರು ತಮ್ಮ ಹಿಂದಿನ ಜನ್ಮದಲ್ಲೇ ಆ ವೇದಾಂತ ಪಾಠಗಳನ್ನು, ವೇದಾಂತ ಸಾರವನ್ನೆಲ್ಲ ಅರ್ದು ಕುಡಿದು ಬಿಟ್ಟಿರ್ತಾರೆ. ಅವರಿಗೇನು ಬೇಕಾಗಿರಲ್ಲ. ಆದ್ದರಿಂದ ಅವರು ಆ ಸ್ಥಿತಿಗೆ ಬಂದಾಗ ಅಂಥವ್ರ ಮಾತುಗಳೇ ವೇದಾಂತ ಸಾರವಾಗಿರುತ್ತೆ. ಉದಾಹರಣೆಗೆ ನಾನು ಹೇಳ್ತಾ ಇರೋದು, ದೊಡ್ಡೇರಿ ಅಪ್ಪ ಬರೆದಿರುವಂಥ ಪ್ರತಿಯೊಂದು ಪದಗಳನ್ನು, ತತ್ವಗೀತೆಗಳನ್ನು ನೀವು ನೋಡಿದಾಗ ನಿಮಗೆ ಅನಿಸುತ್ತೆ, ಅದನ್ನು ಬಿಟ್ಟು ವೇದಾಂತ ಸಾರ ಇನ್ನೇನು ಇಲ್ಲವೇ ಇಲ್ಲ. ಅವ್ರ ಪ್ರತಿಯೊಂದು ತತ್ವಗೀತೆಗಳಿಗೂ ವೇದಾಂತ ಸಾರನೇ, ಅದೆಲ್ಲ ವೇದಾಂತ ಸಾರನೇ ನಾನು ಹೇಳ್ತಾ ಇರೋದು. ಹಾಗೇನೆ ಆತ್ಮಾನುಭವಿ ಏನು ಮಾಡಿದರು, ಹಾಗೆ ಶರೀಫ್ರು ಅವ್ರು ನೋಡೋದಕ್ಕೆ ಆಡು ಭಾಷೆನಲ್ಲಿ ಮಾತಾಡಿದಂಗೆ, ಆಡು ಭಾಷೆನಲ್ಲಿ ಕಾಣಿಸುತ್ತೆ ಆ ಹಾಡುಗಳು. ಆದರೆ ಅದ್ರ ಒಳಹೊಕ್ಕು ನೋಡಿದಾಗ ನಮಗನ್ಸುತ್ತೆ, ಅಯ್ಯೋ 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 ಇದರ ಅರ್ಥ ಇಷ್ಟೊಂದಿದೆಯಲ್ಲಪ್ಪ. ಅದು ವೇದಾಂತ ಸಾರನೇ ಆಗಿದೆ. ಹಾಗೇನೆ ನಾನು ಹೇಳ್ತಾ ಇರೋದು, ಆತ್ಮಾನುಭವಿ ಮಾತಾಡೋದೆಲ್ಲ ಆತ್ಮಸಾರನೇ ಆಗಿರುತ್ತೆ. ಅದ್ರ ಒಳಗಡೆ ಏನೋ ಒಂದು ತತ್ವ ಇರುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಈ ಸ್ಥಿತಿ ಮುಟ್ಟೋದಕ್ಕೆ ಅವ್ರು ಏನು ಮಾಡಿದ್ದಾರೆ, ನಾವು ಇದನ್ನ ಯೋಚನೆ ಮಾಡಬೇಕೇ ಹೊರತು. ಕಾರಣ ಏನು ಅಂತ ಹೇಳಿದ್ರೆ, ಈ ಸ್ಥಿತಿಗೆ ಎಲ್ಲರೂ ಯಾಕೆ ತಲುಪಕ್ಕಾಗಲ್ಲ? ನಾವು ನೀವು ನೋಡಿದ್ವಿ, ಎಲ್ಲರೂ ಆನಂದ ಪಟ್ವಿ. ಅಪ್ಪ ಅವರು ಸ್ಥಿತಿ ಬಗ್ಗೆ ಯಾರಿಗೂ ಏನು ಮಾತಾಡೋಕ್ಕಾಗಲ್ಲ, ಆನಂದದ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಆ ಸ್ಥಿತಿ ಗಳಿಸ್ಬೇಕು ಅಂತ ಹೇಳಿದ್ರೆ, ಆ ಆನಂದ ಪಡಬೇಕು ಅಂತ ಹೇಳಿದ್ರೆ ಅವರು ಏನು ಮಾಡಿರ್ತಾರೆ, ಅವ್ರು ಏನಾಗಿರ್ತಾರೆ ಅಂತ ಯೋಚನೆ ಮಾಡಿದಾಗ ನಮಗೆ ನಮ್ಮ ಋಷಿಮುನಿಗಳು ಹೇಳಿರೋದು, ಅಂಥವನು ಏನು ಮಾಡಿರಬೇಕು ಅಂದರೆ ದೇಹವಾಸನೆಯಿಂದ, ಲೋಕವಾಸನೆಯಿಂದ, ಶಾಸ್ತ್ರವಾಸನೆಯಿಂದ ಮುಕ್ತನಾಗಿರ್ಬೇಕು ಅಂತ. ಇವಾಗ ನೋಡಿ, ಅಪ್ಪ ಆ ಸ್ಥಿತಿನಲ್ಲಿ ಇರ್ಬೇಕಾದ್ರೆ ಮೈಸೂರು ವೆಂಕಟೇಶನ ಹೋಗಿ ಅಪ್ಪ ಆರತಿ ಮಾಡ್ಲಾ ಅಂತ ಸುಮಾರು ಸಲ ಕೇಳಿದರೆ ಅವರಿಗೆ ಈ ದೇಹ ಭಾವನೆ ಇರಲಿಲ್ಲ. ಅವ್ರಿಗೇನು ಕೇಳಿಸ್ತಾನೂ ಇಲ್ಲ, ಮಾಡ್ತಾನೂ ಇಲ್ಲ. ಅವ್ರ ಆನಂದದಲ್ಲಿ ಮುಳುಗೋಗ್ಬಿಟ್ಟಿದ್ರು. ಅವ್ರ ಕಣ್ಣಲ್ಲಿ ದಳ ದಳ ನೀರು ಬರ್ತಿತ್ತೆ ಹೊರತು ಅವ್ರಿಗೇನು ಅದು ವೆಂಕಟೇಶ್ ಕರೀತಾ ಇರೋದು ಕೇಳಿಸ್ತಾ ಇಲ್ಲ, ಬೇರೆಯವ್ರ ಭಜನೆ ಮಾಡ್ತಾ ಇರೋದು ಗೊತ್ತಿಲ್ಲ. ಅಂದರೆ ಅವರು ಆನಂದ ಸ್ಥಿತಿಯಿಂದ ಹೊರಗಡೆ ಬಂದಮೇಲೆ ನಾನು ಕೇಳಿದೆ, ಅಪ್ಪ ಏನಾಯ್ತಪ್ಪ, ಹೇಗಿತ್ತಪ್ಪ ಆನಂದ ಸ್ಥಿತಿಯಿಂದ? ಅಪ್ಪ ನನಗೆ ಹೇಳಿದ್ದು ಒಂದೇ ಒಂದು ಮಾತು, ಅಪ್ಪ ಶಂಕರಲಿಂಗ ಭಾವ ಅಂದರು, ನನ್ನ ಗುರುಗಳು ಎಲ್ಲರೂ ಬಂದು ನನ್ನ ಕರ್ಕೊಂಡು ಹೋದ್ರಪ್ಪ. ಆ ಸ್ಥಿತಿಗೆ ಹೋದಾದ್ಮೇಲೆ ಬರೀ ಬೆಳಕೇ ಬೆಳಕಪ್ಪ, ಅಲ್ಲೇನಿಲ್ಲ, ನಾನು ಇಲ್ಲ, ನೀನು ಇಲ್ಲ, ಇನ್ನೊಬ್ಬರು ಇಲ್ಲಪ್ಪ, ಯಾರೂ ಇಲ್ಲಪ್ಪ. ಆ ಆನಂದ ಸ್ಥಿತಿನಲ್ಲಿ ನನಗೇನು ಹೇಳಬೇಕು ಅಂತ ಗೊತ್ತಿಲ್ಲಪ್ಪ, ಬರೀ ಆನಂದ.
ಆನಂದ ಆನಂದ ಅಷ್ಟೇ ಹೇಳಬಲ್ಲೆ ಹೊರತು ಆ ಬೆಳಕನ್ನು ನೋಡ್ತಾ 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 ಇನ್ನೇನು ನನಗೇನು ಕಾಣಿಸ್ಲೂ ಇಲ್ಲಪ್ಪ, ಏನೂ ಇಲ್ಲಪ್ಪ. ಆ ಬೆಳಕಿನಲ್ಲಿ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದೆಪ್ಪ ನಾನು. ಆ ಆನಂದ ಸ್ಥಿತಿ ಪಡಿಬೇಕಾದ್ರೆ ನಾನು ಹೇಳ್ತಾ ಇರೋದು, ನಾವು ಫಸ್ಟ್ ಈ ಗುರುವಿನ ಹತ್ರ ಬಂದಾಗ ನಾವು ತಿಳಿಬೇಕಾಗಿರೋದು, ದೇಹ ಭಾವನೆ ಹೋಗೋಕ್ಕೆ ಏನು ಮಾಡಬೇಕು? ರಾಗದ್ವೇಷಗಳನ್ನು ಗೆಲ್ಲಬೇಕು. ನಾವೇನು ಮಾಡ್ತಿದ್ದೀವಿ? ಅದನ್ನು ಮಾಡ್ತಿಲ್ಲ. ಲೋಕವಾಸನೆಯಿಂದ ಮುಕ್ತರಾಗಿರಬೇಕು. ನಾನು ಅಷ್ಟು ದೊಡ್ಡವನ ಅಧಿಕಾರಿ, ನನ್ನನ್ನೆಲ್ಲರೂ ಹೊಗಳಿ, ನನ್ನನ್ನು ಆ ರೀತಿಯಲ್ಲಿ ಎಲ್ಲ ಅನ್ಬೇಕು, ನಾನು ಮಾತಾಡಿದ್ದೇ ಸರಿ ಅನ್ಬೇಕು, ನಾನು ಮಾಡಿದ ಕೆಲಸನೇ ಸರಿ ಅನ್ಬೇಕು, ನನ್ನನ್ನು ಅಪ್ಪ ಕಾಲ ಪಟ್ಟಿ ಹಿಂಗೆ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡಬೇಕು. ಬರೀ ಇದಕ್ಕೆ ಸಿಗಾಕೊಂಡಿರ್ತೀವಿ. ಇನ್ನು ಬಿಡಿ ಶಾಸ್ತ್ರವಾಸನೆ. ಶಾಸ್ತ್ರವಾಸನೆ ಅಂತ ಹೇಳಿದ್ರೆ, ಒಬ್ಬ ಶಾಸ್ತ್ರದಲ್ಲಿ ಓದಿ ಪರಿಣಿತನಾದವನು ಸುಲಭವಾಗಿ ಯಾವತ್ತೂ ಅವಧೂತರನ್ನು ಒಪ್ಕೊಳ್ಳಲ್ವಂತೆ. ಇದಕ್ಕೆ ದೊಡ್ಡ ಎಕ್ಸಾಂಪಲ್ ಅಂತ ಹೇಳಿದ್ರೆ ಬ್ರಹ್ಮಾನಂದ, ಬ್ರಹ್ಮಚೈತನ್ಯರ ಶಿಷ್ಯ ಬ್ರಹ್ಮಾನಂದರಿಗೆ ಇದು ತೊಂದರೆ ಕೊಡ್ತು, ತೊಡರುಗಾಲು ಹಾಕ್ತು ಅಂತ ಬ್ರಹ್ಮಾನಂದರೇ ಹೇಳ್ಕೊಂಡಿದ್ದಾರೆ. ನನ್ನ ಶಾಸ್ತ್ರ ವಾಸನೆ ನನ್ನನ್ನು ನನ್ನ ಗುರುವಿನ ಕಂಡುಹಿಡಿಯೋದ್ರಲ್ಲಿ ತೊಡರುಗಾಲು ಹಾಕ್ತು ಅಂತ ಹೇಳ್ತಾರೆ. ಇದೆಲ್ಲ ದಾಟಬೇಕು ಅಂತ ಹೇಳಿದರೆ ಗುರುವಿನ ಕರುಣೆ ಬೇಕು. ನಮ್ಮೆಲ್ಲರಿಗೂ ಗೊತ್ತು, ಪಂಚಭೂತಾತ್ಮಿಕವಾದ ಶರೀರನ ಅರಿಷಡ್ವರ್ಗಗಳ ಕಂಟ್ರೋಲಲ್ಲಿ ಇಟ್ಕೊಂಡಿದೆ. ಅರಿಷಡ್ವರ್ಗಗಳನ್ನು ಗೆಲ್ಲಬೇಕು ಅಂತ ಹೇಳಿದರೆ ಮನಸ್ಸು ತೋಟಿಗೆ ಬರಬೇಕು. ಅದಕ್ಕೋಸ್ಕರನೇ ನಾವು ಪ್ರಿಲಿಮಿನರಿ ಸ್ಟೇಜಲ್ಲಿ ಇದ್ದೀವಿ. ಅದಕ್ಕೋಸ್ಕರನೇ ಅಪ್ಪ ನಮ್ಮೆಲ್ಲರ ಹತ್ರನೂ ಓಂ ನಮ ಶಿವಾಯ, ಓಂ ನಮ ಶಿವಾಯ ಹೇಳಿಸ್ತಾ ಇದ್ದಾರೆ. ಇದು ಸುಮ್ಮನೆ ಮಾಡೋದಲ್ಲ. ಗುರು ಏನು ಮಾಡ್ತಾನೆ ಅಂದರೆ, ಮೊದಲು ಬಂದಂಥ ಇವರಿಗೆ ಒಂದೇ ಸಲ ದೀಕ್ಷೆ ಕೊಡಲ್ಲ ಅಥವಾ ನಾಮಸ್ಮರಣೆನ ಮಾಡ್ರಿ ಅಂತ ಹೇಳಲ್ಲ, ಇನ್ನೊಂದು ಮಾಡಲ್ಲ. ಕಾರಣ ಏನು ಅಂತ ಹೇಳಿದರೆ, ಅವರು ಲೌಕಿಕ ಜೀವನದಲ್ಲಿ ನೊಂದಿರ್ತಾರೆ, ಅವರು ಏನೇನೋ ಹಂಬಲಿಸಿ ಬಂದಿರ್ತಾರೆ. ಆ ಆಸೆಗಳನ್ನೆಲ್ಲ ಈಡೇರಿಸ್ತಾ ಹೋಗ್ತಾನೆ ಭಗವಂತ. ಆ ಸದ್ಗುರು ಆದವನು ಇಲ್ಲ ಅಂತ ಹೇಳಿದರೆ ಆ ಶಿಷ್ಯನಾದವನು ಗುರುವಿನ ಹತ್ರ ಬರಲ್ಲ. ನಾವು ಒಂದು ನಾಯಿನ ಹತ್ತಿರ ಕರಿಬೇಕು ಅಂದ್ರೆ ಒಂದು ಬಿಸ್ಕೆಟ್ ಹಾಕ್ತೀವಲ್ವಾ, ಹಾಗೆ ನಮ್ಗಳಿಗೂ ನಮ್ಮ ಕಷ್ಟ ನಿವಾರಣೆ ಆಗುವಂಥ ಬಿಸ್ಕೆಟ್ ಹಾಕ್ತಾನೆ ಗುರು ಫಸ್ಟ್. ಆ ಗುರು ಬಿಸ್ಕೆಟ್ ಹಾಕ್ದಾಗ ಏನಾಗುತ್ತೆ ಅಂತ ಹೇಳಿದರೆ, ಅದರಿಂದ ಒಂಥರ ಮನಸ್ಸು ನಮ್ಮದು ಸಂತೋಷಗೊಂಡು, ಅಯ್ಯೋ ನಾನು ಗುರುವಿನ ಹತ್ರ ಹೋದರೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಧೈರ್ಯಗಳನ್ನು ಬೆಳೆಸ್ಕೊಳ್ತೀವಿ. ಅವಾಗ ಏನಾಗುತ್ತೆ, ಆ ಆಸೆಗೋ ಧೈರ್ಯಕ್ಕೋ ಗುರುವಿನ ಹತ್ರ ಹೋಗೋದನ್ನು ದಿನೇ 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 ದಿನ ಹೆಚ್ಚು ಮಾಡ್ಕೊಳ್ತೀವಿ. ನಾವು ಹೋಗೋದನ್ನು ಹೆಚ್ಚು ಮಾಡ್ಕೊಳ್ತಾ ಹೋದಾಗ ನಮ್ಮ ಆಧ್ಯಾತ್ಮಿಕ ಮಟ್ಟ ಎಷ್ಟಿದೆ, ಇವನ ಭೂಮಿಕೆ ಎಷ್ಟಿದೆ ಅಂತ ತಿಳ್ಕೊಂಡು ಆ ಸದ್ಗುರು ಆದನು ಒಂದೊಂದೇ ಬೀಜ ನಮ್ಮಲ್ಲಿ ಊರಕ್ಕೆ ಹೋಗ್ತಾನೆ. ಫಸ್ಟು ಸತ್ಕರ್ಮಗಳ ಬಗ್ಗೆ ಹೇಳ್ಕೊಡ್ತಾನೆ. ಗುರುವಿನ ಹತ್ರ ಬಂದಾಗ ಹೇಗೆ ನಡ್ಕೋಬೇಕು, ಗುರುವಿನ ಕೆಲಸ ಹೇಗಿರಬೇಕು, ಗುರುವಿನ ಕೆಲಸ ಹೇಗೆ ಮಾಡಬೇಕು, ಪರರ ಹತ್ರ ಹೇಗೆ ನಡ್ಕೋಬೇಕು. ಯಾಕೆ ಅಂದರೆ ಅದಕ್ಕೋಸ್ಕರನೇ ಹೇಳ್ತಾರೆ, ಆಶ್ರಮ ಅನ್ನೋದು ಒಂದು ಕನ್ನಡಿ ಇದ್ದಂಗೆ. ಕನ್ನಡಿ ಮುಂದೆ ನಾವು ನಿಂತ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ವಿನಃ, ಓ ನನ್ನ ಶರ್ಟ್ ಗುಂಡಿ ನಾನು ಹಾಕ್ಕೊಂಡಿಲ್ಲ, ನನ್ನ ತಲೆ ಕೂದಲು ನಾನು ಸರಿಯಾಗಿ ಬಾಚಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಹೊರತು ಕನ್ನಡಿ ನಮಗೆ ಹೇಳಲ್ಲ. ಹಾಗೇನೆ ಆಶ್ರಮಕ್ಕೆ ಹೋದಾಗ ನಾವು ಪ್ರತಿಯೊಬ್ಬರು ಒಂದೊಂದು ಪಾಠ ಕಲಿತಾ ಹೋಗ್ತೀವಿ. ಅಲ್ಲಿ ಇನ್ನೊಬ್ರು ನಡವಳಿಕೆಯಿಂದನೋ ಅಥವಾ ಗುರುವಿನ ಮಾತಿನಿಂದನೋ ಅಥವಾ ಇನ್ನೊಂದು ಯಾವುದೋ ವಿಚಾರ ತಿಳ್ಕೊಂಡು ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಏನು ತಪ್ಪಾಗ್ತಾ ಇದೆ. ಅದನ್ನು ತಿಳಿಯೋದಕ್ಕೋಸ್ಕರ ಆಶ್ರಮಕ್ಕೆ ಹೋಗಬೇಕು. ಅವಾಗೇನಾಗುತ್ತೆ ಅಂದರೆ, ನಾವು ನಮ್ಮ ತಪ್ಪನ್ನ ತಿದ್ಕೊಳ್ತೀವಿ. ಒಂದು ಆ ಸತ್ಸಂಗದಲ್ಲಿ ನಾವು ಮರಿತಾ 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 ನಮ್ಮನ್ನು ನಾವೇ ಮರೆಯೋದು ಕಲಿತೀವಿ. ಇವಾಗ ಅಪ್ಪ ಮಾಡಿದರು, ಫಸ್ಟ್ ಸತ್ಸಂಗಗಳನ್ನು ಮಾಡ್ತಿದ್ರು, ಭಜನೆ ಮಾಡ್ತಿದ್ರು. ಭಜನೆಯಿಂದನೂ ತಲ್ಲೀನತೆ ಬರುತ್ತೆ. ಅದೇ ರೀತಿಯಿಂದ ತಲ್ಲೀನತೆ ಜೊತೆಯಲ್ಲಿ ನಮಗೆ ವೇದ ಘೋಷಗಳನ್ನು ಮಾಡೋದ್ರಿಂದನೂ ತಲ್ಲೀನತೆ ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ತಲ್ಲೀನತೆ ಬರುತ್ತೆ. ಅದನ್ನು ನಾಮಸ್ಮರಣೆ ಮಾಡ್ತಾನೆ. ನಾಮಸ್ಮರಣೆ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಗುರುನಾಥರು ಹೇಳ್ತಾ ಇದ್ರು, ನೋಡಯ್ಯ, ನಾಮಸ್ಮರಣೆ ಮಾಡ್ತೀನಿ 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 ಅಂತ ಹೇಳ್ಕೋಬೇಡ. ಜಪ ಅಂತ ಹೇಳಿದರೆ ಕಬೀರ ಹೇಳಿರಂಗೆ ಆಗಬಾರ್ದು. ಕರದಲ್ಲಿ ಮಾಲೆಯು ತಿರುಗುತ್ತಲೆಹುದು, ಬಾಯಲ್ಲಿ ನಾಲಿಗೆಯು ದಶ ದಿಶೆಯೋಳು ಮನ ತಿರುಗುತ್ತಲೆಹುದು, ಇದುವೇ ಇವರ ಜಪವು ಅನ್ನೋದು ರೀತಿನಲ್ಲಿ ಆಗಬಾರ್ದು. 12 ಸೆಕೆಂಡ್ ಕಾಲ ನಿನ್ನ ಮನಸ್ಸು ಒಂದು ಕಡೆ ಏಕಾಗ್ರತೆ ಹೊಂದಿತು ಅಂದರೆ ಅದನ್ನು ಒಂದು ಜಪ ಅಂತ ಕೌಂಟ್ ಮಾಡ್ಕೊಳ್ಳೋದು ಕಲಿ. ಫಸ್ಟು ಮನಸ್ಸು ಯಾವತ್ತೂ ಒಂದೇ ಕಡೆ ನಿಲ್ಲಲ್ಲ ಕಣಯ್ಯ.
ಅದು ನಿಲ್ಲಬೇಕು ಅಂತ ಹೇಳಿದರೆ ಅದನ್ನು ನಾಯಿನ ಚೈನಲ್ಲಿ ಕಟ್ಟದಂಗೆ ಕಟ್ಟಕ್ಕೆ ಕಲಿಬೇಕು. ಅದು ಓಡಲಿ 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 ಓಡ್ತಾ ಇರಲಿ, ಅದು ಮತ್ತು ಅದನ್ನು ಕಟ್ಟಿ 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 ಅದಕ್ಕೆ ಗೊತ್ತಾಗಬೇಕು, ಇದೇ ನನ್ನ ಜಾಗ ಅನ್ನೋ ಗೊತ್ತಾಗಂಗೆ ಮಾಡಬೇಕು. ಅದಕ್ಕೋಸ್ಕರ ಇವತ್ತಿನ ದಿವಸ ನಮಗೆ ಅಪ್ಪ ಏನು ಮಾಡಿದ್ದಾರೆ, ಎಲ್ಲರಿಗೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಪ್ಪ ಹೇಳ್ಕೊಟ್ರು ಅಂತ ಹೇಳಿ ಅವತ್ತು ಅಪ್ಪನ ಮುಂದೆ ಮಾತ್ರ ಮಾಡೋದಲ್ಲ, ನಾವು ಮನೆಯಲ್ಲೂ ಅದನ್ನು ಅಭ್ಯಾಸ ಮಾಡೋದು ಕಲಿಬೇಕು. ಅಭ್ಯಾಸ ಮಾಡೋದು ಹೇಗೆ ಈ ಮನಸ್ಸು ನಿಲ್ಲಿಸೋದಕ್ಕೆ ಮಹಾತ್ಮರು ನಮ್ಮ ಋಷಿ ಮುನಿಗಳು ಎರಡು ಮಾರ್ಗ ಹೇಳ್ತಾರೆ. ನಾನು ಹೇಳ್ತಾ ಇರ್ತೀನಿ, ಆ ತಲ್ಲೀನತೆ ಬರೋದಕ್ಕೆ ನಿನ್ನ ಉಸಿರನ್ನ ನೀನು ಅಬ್ಸರ್ವ್ ಮಾಡೋದು ಕಲಿಯಯ್ಯ. ಹೇಗೆ ಹೇಳ್ತಿದ್ರು ಅಂದ್ರೆ, ಒಂದು ಓಂಕಾರನ ಎಳ್ಕೊಂಡು ಓಂ ಅಂತ ಎಳ್ಕೊಂಡು ನೀನು ಬಿಟ್ಟರೆ ಆ ಓಂಕಾರ ಎಲ್ಲಿಂದ ಪ್ರಾರಂಭ ಆಯಿತು, ಎಲ್ಲಿಗೆ ಹೋಗಿ ಎಂಡಾಯಿತು ಅದನ್ನು ಅಬ್ಸರ್ವ್ ಮಾಡು. ನಮ್ಮ ದೇಹದೊಳಗಡೆ ಅದು ಎಲ್ಲಿಂದ, ನಾಭಿಯಿಂದ ಹುಟ್ಟಿ ನಾಭಿಯಿಂದನೇ ಅದು ಇದಾಗಿರುತ್ತೆ, ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಆ ಓಂಕಾರವನ್ನು ಅಥವಾ ಆ ವಾಯುವಿನ ಚಲನೆಯನ್ನು ನೀನು ನೋಡೋದು ಕಲಿತೆ ಅಂತ ಹೇಳಿದರೆ ನಿನ್ನ ಮನಸ್ಸು ಹತೋಟಿಗೆ ಬರುತ್ತೆ. ಈ ನಾಮಸ್ಮರಣೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ನೀನು ನಾಮಸ್ಮರಣೆ ಮಾಡ್ತಾ 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 ನಿನ್ನಲ್ಲಿ ತಲ್ಲೀನತೆ ಬರುತ್ತೆ. ನಾಮ ಒಂದೇ ನಿಂತ್ಕೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಪ್ರತಿ ಉಸಿರಿನಲ್ಲೂ ನಾಮ ಬೆರೆತು ಬಿಡುತ್ತೆ. ಅವಾಗ ನಿನ್ನ ಉಸಿರಾಟನೇ ರಾಮ ಅಂತಲೋ ಕೃಷ್ಣ ಅಂತಲೋ ಈಶ್ವರ ಅಂತಲೋ ಓಂ ನಮಃ ಶಿವಾಯ ಅಂತಲೋ ಏನೋ ಒಂದು ಬರುತ್ತೆ. ಅವಾಗ ಅದನ್ನು ಬಿಟ್ಟು ನಿನಗೆ ಬೇರೆ ಏನು ಕಾಣಿಸಲ್ಲ. ಅವಾಗ ಏನಾಗುತ್ತೆ, ನೀನು ಸ್ನಾನ ಮಾಡ್ತಾ ಇರು, ಊಟ ಮಾಡ್ತಾ ಇರು, ಇನ್ನೊಂದು ಕೆಲಸ ಮಾಡ್ತಾ ಇರು, ಅವಾಗ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಅದು ಲೆವೆಲ್ಲಿಗೆ ನಾವು ತಂದ್ಕೊಂಡ್ಬಿಟ್ವಿ ಅಂತ ಹೇಳಿದರೆ ನಮ್ಮ ಮನಸ್ಸು ನಿಂತಾಯ್ತು, ಅರ್ಧ ಕೆಲಸ ನಮ್ದು ಆದಂಗೆ. ಆ ಮನಸ್ಸು ನಿಲ್ತು ಅಂತ ಹೇಳಿದರೆ ಗುರುನಾಥರು ಹೇಳಂಗೆ ನಾವು 6 ಮೆಟ್ಲು ಹತ್ತಿದಂಗೆ, ಅರಿಷಡ್ವರ್ಗಗಳನ್ನು ಗೆದ್ದಂಗೆ. ಆ ಅರಿಷಡ್ವರ್ಗಗಳನ್ನು ಅಥವಾ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿರೋದು ಯಾವುದು ಅಂತ ಹೇಳಿದರೆ ಬುದ್ಧಿ ಮತ್ತು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿರೋದು ನಾನು ಅನ್ನೋ ಅಹಂಕಾರ. ಇವೆರಡನ್ನು ಬುದ್ಧಿ ಮತ್ತು ಅಹಂಕಾರ ಗೆಲ್ಲೋದಕ್ಕೆ ನಮಗೆ ಗುರುವಿನ ಸಹಾಯ ಅಥವಾ ರಕ್ಷಣೆ ಬಹಳ ಮುಖ್ಯ. ಆ ಗುರುವಿನ ಸಹಾಯ ಇಲ್ಲದಿದ್ದರೆ ನಾವು ಯಾರೂ ಇದನ್ನು ದಾಟಕ್ಕಾಗಲ್ಲ. ಅದಕ್ಕೋಸ್ಕರ ಗುರುನಾಥರು ಹೇಳ್ತಾ ಇದ್ರು, ನೀನು ಯಾವುದಾದ್ರೂ ನಾಮ ಮಾಡಯ್ಯ, ಅದು ನಾನು ಹೇಳಲ್ಲ, ಆದರೆ ನಿನ್ನ ಮನಸ್ಸು ನಿಂತಾದ್ಮೇಲೆ ನಿನ್ನ ಸಹಾಯಕ್ಕೆ, ನಿನ್ನ ಇನ್ನೆರಡು ಮೆಟ್ಲು ಹತ್ಸೋದಕ್ಕೆ ನಾನೇ ಬರ್ತೀನಿ ಕಣಯ್ಯ ಅನ್ನೋರು. ಅಂದರೆ ಅರ್ಥ, ಆ ಸದ್ಗುರು ನಮ್ಮ ಕಡೆ ಕರುಣಾಮಯದಿಂದ ನೋಡ್ತಾ ಇರ್ತಾನೆ. ಇವತ್ತಿನ ದಿವಸ ನಾವೆಲ್ಲ ನೋಡಿದ್ವಿ, ಆ ಸ್ಥಿತಿ ಬಗ್ಗೆ ನೋಡಿದ್ವಿ. ಆ ಎಂಥ ಸ್ಥಿತಿ ಅಂತ ಹೇಳಿದರೆ, ಆ ಆನಂದ ನಾವು ನೋಡೇ ಅಷ್ಟೊಂದು ಆನಂದ ಪಟ್ವಲ್ಲ, ಆ ಆನಂದದಲ್ಲೇ ಮುಳುಗೋಗಿದ್ರಲ್ಲ ಅಪ್ಪ, ಅವರು ಇನ್ನೆಂಥ ಆನಂದ ಪಟ್ಟಿರಬೇಕು. ನಾನು ನನ್ನ 23 ವರ್ಷದ ಗುರುವಿನ ಅಂದರೆ ಶ್ರೀಕಾಂತ್ ಗುರೂಜಿಯವರ ಸಂಪರ್ಕದಲ್ಲಿ ನಾನು ಅಪ್ಪ ಇಷ್ಟೊತ್ತು ತುರಿಯಾದಲ್ಲಿ ನಿಂತಿದ್ದು, ನೆಲೆ ನಿಂತಿದ್ದು, ಇಷ್ಟೊತ್ತು ಇದು ಮಾಡಿದ್ದು ನನಗೆ ಅನ್ನಿಸ್ತಾ. ಕೆಲವರು ಹೇಳ್ತಾರೆ ಈ ತುರಿಯಾವಸ್ಥೆಯಿಂದ ತೆಳಗಿಳಿಯೋದು ತುಂಬ ಕಷ್ಟ ಅಂತ. ಅದು ಸಾಧನೆ ಇಲ್ಲದಿದ್ದರೆ ಕಷ್ಟ. ಕೆಲವರು ಗುರುಗಳು ಏನು ಮಾಡ್ತಾರೆ, ಕೆಲವರು ಋಷಿಮುನಿಗಳು, ಕೆಲವು ಸಾಧಕರು ಆ ಆನಂದದಲ್ಲೇ ಇದ್ಬಿಡ್ತಾರೆ. ಆನಂದದಿಂದ ಕೆಳಗಿಳಿಯೋಕ್ಕೆ ಹೋಗಲ್ಲ. ಆನಂದದಲ್ಲೇ ಇತ್ಕೊಂಡು ಅವರು ಲೋಕ ವ್ಯವಹಾರನ ಬಿಟ್ಟೇ ಬಿಡ್ತಾರೆ. ಆದರೆ ಕೆಲವರು ಲೋಕ ಕಲ್ಯಾಣಕ್ಕೋಸ್ಕರ ಬಂದಂಥ ವ್ಯಕ್ತಿಗಳು ಅಥವಾ ಸದ್ಗುರುಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಲಘು ಸಮಾಧಿನಲ್ಲಿ ಇತ್ಕೊಂಡು ಆ ಆನಂದವನ್ನು ಅನುಭವಿಸ್ತಾ ಇರ್ತಾರೆ, ಲೋಕ ವ್ಯವಹಾರವನ್ನು ಮಾಡ್ತಿರ್ತಾರೆ. ಇವಾಗ ಅಪ್ಪ ಮಾಡ್ತಾ ಇರೋದು ಅದೇ. ಇವತ್ತಿನ ದಿವಸ ಆಯಿತು ಅಂತ ಹೇಳಿದ ತಕ್ಷಣ ಅದು ಅಪ್ಪ ಅವರು ಯಾವಾಗಲೂ ಆನಂದದಲ್ಲೇ ಇರ್ತಾರೆ. ಆ ಆನಂದದಲ್ಲಿ ಇತ್ಕೊಂಡೇ ಲೋಕ ವ್ಯವಹಾರ ಮಾಡ್ತಾ ಇರ್ತಾರೆ. ಇವತ್ತು ಆ ಮೀರಿ ಅಂದರೆ ಲೋಕ ವ್ಯವಹಾರ ಸ್ಥಿತಿ ಮೀರಿದಂಥ ಒಂದು ಅಂದರೆ ಅದೆಲ್ಲದನ್ನು ದೇಹ ಭಾವನೆ ಇಲ್ಲ, ಯಾವ ಭಾವನೆಯೂ ಇಲ್ಲ. ಅವ್ರು ಹೇಳ್ತಾ ಇದ್ರು ನಾನೇ ನಾನಾಗಿ. ಅದನ್ನೇ ನಮ್ಮ ಸಚ್ಚಿದಾನಂದರು ಹೇಳಿದೆ, ತಾನೇ ತಾನಾಗಿಹೇನು ಪರಬೊಮ್ಮನು ತಾನೇ ತಾನಾಗಿ. ನಮಗೆ ಯಾವ ಶಂಕರಾಚಾರ್ಯರಲ್ಲಿ 4 ವಾಕ್ಯಗಳನ್ನು ಬೋಧಿಸಿದಾರೋ ಅದು ಇವತ್ತಿನ ದಿವಸ ಶ್ರೀಕಾಂತ್ ಗುರೂಜಿಯವರು ಆಗಿದ್ದರು. ಆ ಟೈಮಲ್ಲಿ ಎಲ್ಲ ಆ ಸ್ಥಿತಿ ಬಗ್ಗೆ ಮಾತಾಡೋಕ್ಕೆ ಏನೂ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆ ಸ್ಥಿತಿನ ಆನಂದಮಯ ಸ್ಥಿತಿ ಅಂತ ಹೇಳ್ಬೋದು, ಇನ್ನೊಂದು ಸ್ಥಿತಿ ಅಂತ ಹೇಳ್ಬೋದು, ಇನ್ನೊಂದು ಏನಾದ್ರು ಮಾಡಬಹುದೇ ಹೊರತು ಆ ಆನಂದ ಸ್ಥಿತಿನ ಯಾರೂ ವರ್ಣನೆ ಮಾಡೋಕ್ಕಾಗಿಲ್ಲ, ಇಲ್ಲಿವರೆಗೂ ಮಾಡೂ ಇಲ್ಲ. ಆನಂದ ಸ್ಥಿತಿನಲ್ಲಿ ಇತ್ಕೊಂಡೇ ಅವರು ಜೀವನನ ತಮ್ಮ ಸಾಧನೆಯನ್ನೆಲ್ಲ ಮಾಡಿರ್ಬೇಕಾದ್ರೆ ಅಂದರೆ ಅವರು ಹಿಂದಿನ ದಿನದಲ್ಲೇ ತಮ್ಮೆಲ್ಲ ಸಾಧನೆಗಳನ್ನು ಮುಗಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಮುಂದೆ
ಸುಮ್ಮನೆ ಬಾಲಶಃ ಅಂದರೆ ನಾವು ಅಂದ್ಕೊಂಡಿದ್ದೀವಿ, ನಾವು ಬಹಳ ಜನ ಏನು ಅಂದ್ಕೊಂಡಿದ್ದೀವಿ ಅಂತ ಹೇಳಿದರೆ, ಶ್ರೀಕಾಂತ್ ಗುರುಗಳು ಯಾರಿಗೂ ಏನು ಬೈಯಲ್ಲ, ಹುಡುಗರಾಗಿದ್ದಂಗೆ, ಅವ್ರನ್ನ ಯಾರು ನಾವು ಅರ್ಥ ಮಾಡ್ಕೊಂಡಿಲ್ಲ, ಅವ್ರ ಸ್ಥಿತಿ ಏನು ಅಂತ ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಒಬ್ಬ ಚಿಕ್ಕ ಮಗುನ ನೋಡ್ದಂಗೆ ಎಷ್ಟೋ ಜನ ಬಹಳ ಜನ ನಾವು ಅವ್ರನ್ನ ನೋಡ್ತಾ ಇದ್ದೀವಿ. ಆ ಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಆ ಮಟ್ಟ ಮುಟ್ಟಬೇಕು ಅಂದ್ರೆ ಏನು ಮಾಡಬೇಕು, ಇನ್ನೆಷ್ಟು ಜನ್ಮ ಬೇಕೋ ಅದು ಗೊತ್ತಿಲ್ಲ. ಆ ಸ್ಥಿತಿನ ಭಗವಂತ, ಸದ್ಗುರುವೇ ನೀನು ನಮಗೆ ದವೆ ಪಾಲ್ಸಪ್ಪ ಅಂತ ನಾವು ನೀವು ಎಲ್ಲರೂ ಇಂಥ ಸದ್ಗುರು ಇದ್ದಾಗ ಅವನಿಗೆ ಶರಣಾಗೋಣ. ಶರಣಾದಾಗ ಏನಾಗುತ್ತೆ ಅಂತ ಹೇಳಿದರೆ, ಅವನು ಕರುಣೆಯಿಂದ ತೋರಿಸ್ಬಿಟ್ಟು ಆಯ್ತಪ್ಪ ಅಂತ ಆಶೀರ್ವಾದ ಮಾಡಿದರೆ, ಅದಕ್ಕೋಸ್ಕರನೇ ಹೇಳ್ತಾರೆ ನೋಡಿ, ಗೋವಿಂದ ಭಟ್ರು ಏನು ಮಾಡಿದ್ರು ಅಂತ ಹೇಳಿದರೆ, ಶರೀಫಂಗೆ ಎಲ್ಲ ಇದನ್ನು ವೇದ ಮಾರ್ಗಗಳನ್ನ ಅದನ್ನೆಲ್ಲ ಏನು ಬೋಧಿಸ್ತಾ ಕೂತ್ಕೊಳ್ಳಿಲ್ಲ, ಅವನ ತಲೆ ಮೇಲೆ ಕೈ ಇಟ್ಬಿಟ್ಟು ಆಶೀರ್ವಾದ ಮಾಡಿ ಅವನು ಅದರಿಂದನೇ ಅವ್ನಿಗೆ ನಾನು ಅಂದರೆ ಹಿಂದಿನ ಜನ್ಮದಲ್ಲಿ ಅವ್ನು ಮುಗ್ದೋಗಿತ್ತು ಅಂತ ಅನ್ಕೊಂತಿರೋ, ಸಾಧನೆ ಎಲ್ಲ ಮುಗ್ದೋಗಿತ್ತೋ ಇನ್ನೊಂದೋ ಗೊತ್ತಿಲ್ಲ, ಅವನೆಲ್ಲ ಪಕ್ವವಾಗಿದ್ದ ಅಂತ ಅದೇನಾರು ಇರಲಿ, ಆ ಗುರುವಿ ತನ್ನ ಧೀಶಕ್ತಿನ ನಾನು ಹೇಳ್ತಾ ಇದ್ದು ಅಥವಾ ಶಕ್ತಿಪಾತನ ಶಿಷ್ಯನ ಮೇಲೆ ಮಾಡ್ತಾನೆ. ಅದಕ್ಕೆ ಅರ್ಹತೆ ಪಡ್ಕೊಂಡಿರ್ಬೇಕು ಶಿಷ್ಯ. ಆ ಅರ್ಹತೆ ಇದೆ ಅಂತ ಗೊತ್ತಾದ ತಕ್ಷಣನೇ ಅವನು ಕಾಯದೇ ಇರುವಂತೆ ಗುರು ಅವನಿಗೆ ಆ ಧೀಶಕ್ತಿನ ಧಾರೆ ಎರೆದ್ಬಿಟ್ಟು, ನಡಿಯಪ್ಪ ನೀನು ಉದ್ಧಾರ ಆಗಪ್ಪ, ನೀನು ಒಬ್ಬ ಗುರುವಾಗಿದೆಯಪ್ಪ ಅಂಥೇಳಿ ಅವನನ್ನೇ ಪೂಜೆ ಮಾಡ್ತಾನೆ. ನಾನು ಹೇಳ್ತಾರೆ, ಗುರುದೇವ ನೀ ಮಾಡಿದ ಉಪಕೃತಿಯನ್ನು ನಾನು ಮರೆಯೇನೆಂದಿಗೂ ಇಹದೋಳು. ಅದರಲ್ಲಿ ಹೇಳ್ತಾರೆ ನೋಡಿ, ಕಂದಮೂಲಗಳ ಸೇವಿಸಿ ವಾಯುಗಳನ್ನೊತ್ತಿ ಬಂಧಿಸಿ ಪಂಚಾಗ್ನಿ ಮಧ್ಯದಲ್ಲಿ ನಿಂದು ಯೋಗಿಗಳು ಕಾಣದ ಪ್ರಭ್ರಮ ತಂದೆನ್ನ ಕಣ್ಣಿಗೆ ತೋರಿದ್ದರಿಂದ. ನಾನು ಹೇಳ್ತಾರೆ, ಅವನ ಧೀಶಕ್ತಿ ಅಥವಾ ಅವನ ಆಶೀರ್ವಾದ ಆಯಿತು, ಅವನ ಸಂಪೂರ್ಣವಾದ ಕೃಪೆ ಆಯಿತು ಅಂತ ಹೇಳಿದರೆ ಯಾವ ಸಾಧನೆಯೂ ಬೇಕಾಗಿಲ್ಲ, ಅವನು ಇದು ಮಾಡ್ತಾನೆ. ಇಂಥ ಶಕ್ತಿಪಾತ ಮಾಡೋದಕ್ಕೆ ಕೆಲವರು ವಿಹಂಗಮ ಮಾರ್ಗ ಅಂತ ಹೇಳ್ತಾರೆ. ಹಕ್ಕಿ ಹಾರದಂಗೆ ಅದು ಶಿಷ್ಯನಲ್ಲಿ ಬಂದ್ಬಿಡುತ್ತೆ, ಅವನು ಹಕ್ಕಿ ಹಾರದಂಗೆ ಹಾರಕ್ಕೆ ಶುರು ಮಾಡ್ತಾನಂತೆ. ಅಂದರೆ ಅವನ ಶಕ್ತಿ ಹೆಂಗಾಗೋಗ್ಬಿಡುತ್ತೆ ಅಂತ ಹೇಳಿದರೆ, ಗುರುವಿನಲ್ಲೂ ಅವನಲ್ಲೂ ಭೇದನೆ ಇರಲ್ಲ, ಹಂಗಾಗೋಗ್ಬಿಡುತ್ತೆ. ಒಂದು ಕರುಣೆಯಿಂದ, ಗುರುವಿನ ಕರುಣೆಯಿಂದ ಅವನು ಆಯಿತು ಅಂತ ಹೇಳಿ ಇದಕ್ಕೆ ನಮಗೆ ಸಾವಿರಾರು ಉದಾಹರಣೆಗಳು ಸಿಗುತ್ತೆ ನಮ್ಮ ಜೀವನದಲ್ಲಿ. ನಾವು ಎಷ್ಟೋ ಪುಸ್ತಕ ಓದಿದ್ದೀವಿ, ಎಷ್ಟೋ ಫಿಲಮ್ ನೋಡಿ ತಿಳ್ಕೊಂಡಿದ್ದೀವಿ, ಎಷ್ಟೋ ಸೀರಿಯಲ್ ನೋಡಿದ್ದೀವಿ, ಎಷ್ಟೋ ಗುರುವಿನಿಂದ ಕಲ್ತಿದ್ದೀವಿ. ಅವನು ಮಾಡಬೇಕು ಅಂತ ಹೇಳಿದ್ರೆ ಏನು ಬೇಕಿದ್ರೂ ಮಾಡಬಲ್ಲ. ಅದಕ್ಕೇನು ಮಾಡಬೇಕು, ನಾವು ಸಂಪೂರ್ಣ ಶರಣಾಗತಿ ಆಗಬೇಕು. ನಾನು ಪದೇ ಪದೇ ಹೇಳ್ತಿರ್ತೀನಿ, ಶರಣಾಗತಿ ಅಂತ ಹೇಳಿದ್ರೆ, ನಾನು ಗುರುನಾಥನ ಕೇಳಿದಾಗ, ಗುರುವೇ ಶರಣಾಗತಿ ಅಂತ ಹೇಳಿದ್ರೆ ಗುರುವಿಗೆ ಗುಲಾಮನಾಗುವ ತನಕ ಅಂತ ಹೇಳಿದಾಗ, ಏನು ಗುರುವೇ ಅದರ ಅರ್ಥ ಅಂತ ಹೇಳಿದಾಗ ಗುರುನಾಥರು ನನಗೆ ಹೇಳಿದ್ದು ಒಂದೇ ಒಂದು ಮಾತು, ಸರ್ ನಿಮ್ಮ ಮನಸ್ಸಲ್ಲಿ ಗುರುವಿನ ವಾಕ್ಯವನ್ನು ಪಾಲನೆ ಮಾಡೋದೊಂದು ಉಳಿದು ಬೇರೇನೋ ಮಾಡೋದಕ್ಕಿದೆ ಅಂತ ಅನ್ನಿಸ್ಲೇ ಕೊಡ್ದು ಸರ್. ಯಾವತ್ತೂ ನೀವು ಗುರುವಿನ ಹತ್ರ ಹೋಗ್ಬೇಕಾದ್ರೆ ಖಾಲಿ ಸ್ಲೇಟೋ ಖಾಲಿ ಎಕ್ಸಸೈಸೋ ಇಟ್ಕೊಂಡು ಹೋಗಿ ಸರ್. ಅಲ್ಲಿ ಗುರು ಏನು ಬರ್ಕೊಡ್ತಾನೋ ಅದನ್ನು ತಿದ್ದದ್ದು ಕಲೀರಿ ಸರ್. ನಿಮ್ಮದೇನು ಅಲ್ಲಿ ಬರೆಯೋಕ್ಕೂ ಹೋಗಬಾರ್ದು, ಇದನ್ನು ಮಾಡೋಕ್ಕೂ ನಿಮ್ದನ್ನು ತಿದ್ದಕ್ಕೂ ಹೋಗಬಾರ್ದು. ಅವನೇನು ಮಾಡಿರ್ತಾನೆ, ಅದೇನು ಬರ್ಕೊಟ್ಟಿರ್ತಾನೆ, ಅದನ್ನು ಪದೇ ಪದೇ ತಿದ್ದಿ. ಅವಾಗ ನೀವು ಬರೆದಿದ್ದನ್ನು ತಿದ್ದಿ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಬರೋದಕ್ಕೆ ತಪ್ಪುತ್ತೆ. ಅವ್ನು ಮಾಡಿ ತಿದ್ದಿಸ್ತಾ ಇದ್ರೆ ಅದು ಅವನು ಹೊಣೆ ಆಗಿಬಿಡುತ್ತೆ. ಅವನು ಅದನ್ನು ತಿದ್ದಿಸ್ತಾ ಆ ಅಕ್ಷರದೊಳಗೆ ನಿಮ್ಮನ್ನು ಮುಳುಗಿಸೋಗ್ಬಿಡ್ತಾನೆ. ಅವಾಗ ಅಕ್ಷರ ಅನ್ನೋದು ನಿಮ್ಮೊಳಗಡೆ ಸೇರ್ಕೊಂಬಿಡುತ್ತೆ. ಅಂದರೆ ಆ ಸದ್ಗುರುವೇ ನಿಮ್ಮಲ್ಲಿ ಸೇರ್ಕೊಂಬಿಡ್ತಾನೆ. ಅವಾಗ ನೀವು ಮಾಡೋದಕ್ಕೇನು ಉಳಿದಿರಲ್ಲ, ನೀವು ಒಬ್ಬ ಗುರುವಾಗ್ಬಿಡ್ತೀರಾ, ನೀವು ಒಬ್ಬರು ಸಂತರಾಗ್ಬಿಡ್ತೀರಾ ಅಂತ. ನಾವಿವಾಗ ಮಾಡಬೇಕಾಗಿರೋದಷ್ಟೇ. ನೀವು ಎಲ್ಲರೂ ಆ ಸದ್ಗುರುವಿನ ಮಹಿಮೆನ ಇವತ್ತು ಆ ತುರ್ಯಾನಂದದಲ್ಲಿ ನೋಡಿದ್ವಿ, ಆನಂದ ಪಟ್ವಿ. ನಾನು ಹೇಳ್ತಾ ಇರೋದು, ಆ ಆನಂದ ಸ್ಥಿತಿನ ಹೊಂದೋದಕ್ಕೆ ನೀವು ಏನು ಮಾಡಬೇಕು, ಅಪ್ಪನನ್ನು ಬೇಡ್ಕೋಬೇಕಪ್ಪ, ಆ ಆನಂದ ಸ್ಥಿತಿನ ನಮಗೂ ಕರುಣಿಸ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ನಾವು ಅವನಿಗೆ ಶರಣಾಗತಿ ಆಗೋದು ಕಲಿಬೇಕು. ನೀವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನೇಕ ತಪ್ಪುಗಳನ್ನು ಮಾಡ್ತಿರ್ತೀವಿ, ಏನೇನೋ ಮಾಡ್ತಿರ್ತೀವಿ. ಆ ತಪ್ಪುಗಳು ಯಾಕೆ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಆ ಗುರುವಿನ ಹೆಸರು ಹೇಳ್ದಲ್ಲೇ ನಾವು ತಪ್ಪು ಮಾಡ್ತೇವೆ. ಪ್ರತಿಯೊಂದಕ್ಕೂ ನಾವು ಗುರುವಿನ ಹೆಸರು ಇಟ್ಕೊಂಡು ಮಾಡೋಕ್ಕೆ ಶುರು ಮಾಡಿದರೆ ಆಟೋಮೆಟಿಕಲಿ ನಮ್ಮಲ್ಲಿ ಮಾಡುವಂಥ ತಪ್ಪುಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಹಂಗೆ ಮಾಡಲ್ಲ. ಒಳ್ಳೆಯದಕ್ಕೆಲ್ಲ ನಮ್ಮ ಸ್ಕೋಪ್, ನಮ್ಮ ಹೆಸರು ಇಡ್ತೀವಿ. ಕೆಟ್ಟದಾದರೆ ಅದು ಮಾಡಿದರೆ ವಿಧಿ ಹೆಸರು ಇಡ್ತೀವಿ. ಇದೇ ನಾವು ಮಾಡೋ ತಪ್ಪು. ನಾವೇನು ಮಾಡಬೇಕು,
ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲ ನಿನ್ನಿಂದ ಆಗಲಿ. ಅದಕ್ಕೋಸ್ಕರನೇ ಧಾರವಾಡ ಸೈಡ್ ಹೇಳ್ತಾರೆ, ಆಧ್ಯಾತ್ಮ ಅನ್ನೋದು ಬಲಿ ಸುಲಭ ರೀ, ನಾ ತೆಗೆದು ನೀ ಹಚ್ಬೇಕಷ್ಟೇ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಇವತ್ತಿನಿಂದನೇ, ಈ ಕ್ಷಣದಿಂದನೇ, ಅಪ್ಪ ನಂದೇನು ಕೆಲಸ ಮಾಡಿಸೋದಿದ್ರು ನೀನೇ ಮಾಡ್ತಾ ಇದೆಯಾ, ನೀನೇ ಮಾಡಿಸು. ನಾವು ಕೇಳ್ಕೊಳ್ಳೋದಿಷ್ಟೇ, ನಿಮಗೆ ಶರಣಾಗತಿ ಆಗಿ ಬಂದಿದ್ದೀವಿ. ನಮ್ಮಿಂದ ಯಾವುದೇ ಜೀವಿಗಳಿಗೂ ಯಾವುದೇ ರೀತಿಯಿಂದಲೂ ತೊಂದರೆ ಆಗಬಾರ್ದು, ನಮ್ಮಿಂದ ಯಾವುದೇ ಜೀವಿಗಳು ನೊಂದ್ಕೊಳ್ಳಂಗಾಗಬಾರ್ದು. ಪ್ರತಿಯೊಂದು ಜೀವಿಗಳು, ನಾನು ಹೇಳ್ತಾ ಇರೋದು ಜೀವಿ ಜಂತುಗಳನ್ನು ನೋಯಿಸ್ತಾ ಮಾಡುವಂಥ ಕೆಲಸನೇ ಪುಣ್ಯದ ಕೆಲಸ, ನೋಯಿಸ್ ಮಾಡುವಂಥದ್ದೇ ಪಾಪದ ಕೆಲಸ, ಇನ್ನೇನು ಇಲ್ಲ. ಆ ನೋಯಿಸ್ತಂತೆ ಮಾಡಿದಾಗ ಅದಕ್ಕೂ ಸತ್ಕರ್ಮ ಅಂತ ಹೇಳ್ತಾರೆ, ಮಾಡಿದ ನೋಯಿಸಿದಾಗ ದುಷ್ಕರ್ಮ ಅಂತ ಹೇಳ್ತೀವಿ. ಅದಕ್ಕೂ ಪಾಪ ಪುಣ್ಯ ಉಂಟು, ಅದಕ್ಕೂ ಪಾಪ ಪುಣ್ಯ ಉಂಟು. ಪಾಪ ಮಾಡಿದ್ರೂ ಜನ್ಮ ಎತ್ತಬೇಕು, ಪುಣ್ಯ ಮಾಡಿದ್ರೂ ಜನ್ಮ ಎತ್ತಬೇಕು. ಆದರೆ ಈ ಕಾರ್ಯಗಳನ್ನು ನಾವು ಭಗವಂತನ ಅಥವಾ ಗುರುವಿನ ಹೆಸರಿಟ್ಕೊಂಡು ಮಾಡಿದಾಗ ಅದಕ್ಕೆ ಪಾಪ ಪುಣ್ಯಗಳ ಲೇಪ ಹತ್ತಲ್ಲ. ಕಾರಣ ಏನು ಅಂತ ಹೇಳಿದರೆ, ಅದಕ್ಕೆಲ್ಲ ಅವನು ಬಣ್ಣ ಹಚ್ಚಿಬಿಟ್ಟಿರ್ತೀವಿ ನಾವು. ಅವನು ಹೇಳಿರಿ, ಅವನ ಹೆಸರಿಟ್ಕೊಂಡು ಮಾಡಿದಾಗ ಜವಾಬ್ದಾರಿ ಎಲ್ಲ ಅವನದಾಗಿರುತ್ತೆ ಹೊರತು ನಮ್ದಾಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕಾರಣಕರ್ತ ಅವನೇ ಅಂತ ಹೇಳಿದಾಗ ಅವನ ಹೆಸರಿಟ್ಕೊಂಡೇ ಮಾಡೋಣ, ಅವನ ಹೆಸರಿಟ್ಕೊಂಡು ಊಟ ಮಾಡೋಣ, ಅವನ ಹೆಸರಿಟ್ಕೊಂಡು ಉಸಿರಾಟನೂ ನಿನ್ನಿಂದನೇ ನಡೀತಾ ಇದೆಯಪ್ಪ. ಇವತ್ತಿನ ದಿವಸ ನನಗೇನು ಒದಗಿಸಿದೆಯೋ ಅದೆಲ್ಲ ನಿನ್ನಿಂದನೇ ನಡೀತಾ ಇದೆಯಪ್ಪ. ಅದೇನು ಕೆಲಸ ಮಾಡ್ತಾ ಇದ್ರು ನಿನ್ನಿಂದನೇ ನಡೀತಾ ಇದೆಯಪ್ಪ ಅನ್ನೋ ಭಾವನೆ ನಮ್ಮಲ್ಲಿ ಉದ್ಭವ ಆಗ್ಬಿಟ್ರೆ ನಮ್ಮ ಜೀವನದಲ್ಲಿ ನಾವು ಅರ್ಧ ಗೆದ್ದಂತೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ನಾನು ಹೇಳ್ತಾ ಇರೋದು ಗುರುವಿಗೆ ಸಮರ್ಪಣೆ ಮಾಡಬೇಕು. ಆ ಗುರುವಿನಿಂದನೇ ನಡೀತಾ ಇದೆ ಅನ್ನೋ ಮನಸ್ಥಿತಿನ ನಮ್ಮಲ್ಲಿ ದೃಢ ಮಾಡ್ಕೋಬೇಕು. ಆ ದೃಢ ಮಾಡ್ಕೊಂಡು ನಾವು ಪ್ರತಿ ದಿವಸನೂ ಪ್ರತಿ ಕ್ಷಣನೂ ಅವನಿಗೆ ಗುರುವಿಗೆ ಹತ್ರ ಆಗೋದಕ್ಕೆ ಏನು ಮಾಡಬೇಕು ಅವನ ವಾಕ್ಯ ಏನು ಹೇಳಿದ್ದ, ಈ ಸಿಚುವೇಶನಲ್ಲಿ ಇದ್ದಿದ್ರೆ ಏನು ಹೇಳ್ತಾ ಇದ್ದ, ಅವನೇನು ಹೇಳಿದ್ದಾನೆ ಅನ್ನೋದು ಜ್ಞಾಪಕ ಕಲಿಬೇಕು. ಆವಾಗ ನಮ್ಮ ಜೀವನ ಧನ್ಯ ಆಗುತ್ತೆ. ಅವನು ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಆ ಕೈ ಹಿಡಿದು ನಡೆಸಿದಾಗ ನಾವುಗಳು ಈ ಜೀವನ ಭವಸಾಗರನ ದಾಟೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನಾವೆಲ್ಲ ಸಾಧಕರೇ. ಕಾರಣ ಏನು ಅಂತ ಹೇಳಿದರೆ, ಆ ಗುರುವಿನ ಸಾಧಕರನ್ನು ಅವ್ರನ್ನ ಎಳ್ಕೊಂಡಿದ್ದಾನೆ ಅಂತ ಹೇಳಿದರೆ ಇವತ್ತು ಬಂದಿರೋರೆಲ್ಲ ನಾವೆಲ್ಲ ಸಾಧಕರೇ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಮ್ಮ ಮೇಲೆ ಅವನಿಗೆ ತುಂಬ ಅಪಾರವಾದ ಕರುಣೆ ಇದೆ. ಅವನು ನಮಗೆ ಏನು ಎಲ್ಲ ಅಮೃತನೇ ಕೊಡೋದಕ್ಕೆ ತಯಾರಿದ್ದಾನೆ. ನಮಗೆ ಯಾರಿಗೂ ಅಮೃತ ಬೇಕಾಗಿಲ್ಲ. ನಾವು ಉಪ್ಪು ಹುಳಿ ಹುಣಸೆ ಹಣ್ಣು ಖಾರ ಬೇಕು ಅಂತ ಕಾಯ್ತಾ ಇದ್ವಿ. ಅದ್ರ ಆಸೆ ಬಿಟ್ಬಿಟ್ಟು, ಅಪ್ಪ ಅಮೃತದ ರುಚಿನೂ ನಮಗೆ ನೋಡಬೇಕು ಅಂತಿದೆ, ಅಮೃತದ ರುಚಿನೂ ಮಾಡಿಸಪ್ಪ, ಅಮೃತ ರುಚಿನೂ ತಿನ್ಸಪ್ಪ, ನಮಗೆ ತೋರ್ಸಪ್ಪ ಅಂತ ಕೇಳ್ಕೊಳ್ಳೋಣ. ಆ ಅಮೃತದ ಆನಂದನ ಆ ಸದ್ಗುರು ನಮಗೆಲ್ಲ ದಯಪಾಲಿಸ್ಲಿ ಅಂತ ಹೇಳ್ಬಿಟ್ಟು, ಆ ಆನಂದದ ಬಗ್ಗೆ ವರ್ಣಿಸೋಕ್ಕಾಗಲ್ಲ. ಕಾರಣ ಏನಂತ ಹೇಳಿದರೆ, ಎಂಥ ಮಹಾಮಹಿಮರಿಗೋ ಅದನ್ನ ಆಗಿಲ್ಲ. ನಾನು ಹೇಳ್ತಾ ಇರೋದು, ಇವತ್ತು ಅಪ್ಪಂಗೆ ನೈವೇದ್ಯಕ್ಕೆ ಮಾಡೋಕ್ಕೆ ಇಟ್ಟರಲ್ಲ ಕರಗಡಬು, ಅದರ ಹೇಗಿತ್ತು, ಅದರ ಆಕಾರಗಳನ್ನು ವರ್ಣಿಸ್ಬೋದೇ ಹೊರತು ಆ ಸಿಹಿ ಹೇಗಿತ್ತು ಅಂತ ನಮ್ಗೆ ಯಾರಿಗಾರು ವರ್ಣಿಸೋಕ್ಕಾಗತ್ತಾ? ಹಾಗೇನೆ ಇವತ್ತು ಅಪ್ಪ ಅನುಭವಿಸಿದಂಥ ಆನಂದ ಸ್ಥಿತಿಯನ್ನು ಯಾರಿಗೂ ವರ್ಣಿಸೋಕ್ಕಾಗಲ್ಲ. ನಾನು ಹೇಳ್ತಾರೆ, ನನಗೊಬ್ಬನಿಗೆಲ್ಲ ಆ ತ್ರಿಮೂರ್ತಿಗಳಿಗೂ ಆನಂದ ವರ್ಣಿಸೋಕ್ಕಾಗಲ್ಲ. ಆ ಸ್ಥಿತಿನ ನಮಗೆ ನಿಮಗೆ ಎಲ್ಲರಿಗೂ ಕರುಣಿಸ್ಲಿ. ಯಾಕೆ ಅಂತ ಹೇಳಿದರೆ, ಎಷ್ಟೋ ಋಷಿಮುನಿಗಳು ಆನಂದ ಸ್ಥಿತಿನಲ್ಲೇ ತಮ್ಮ ದೇಹವನ್ನು ಬಿಟ್ಬಿಟ್ಟಿದ್ದಾರೆ. ಆದರೆ ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮಪ್ಪ ಮತ್ತೆ ಈ ಲೌಕಿಕಕ್ಕೆ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತೀನಿ ಅಂತ ನಮಗೆಲ್ಲ ಭಾಷೆ ನೀಡಿದ್ದಾನೆ. ಆನಂದ ಸ್ಥಿತಿನ ಅವನೇ ನಮಗೆ ಕರುಣಿಸ್ಲಿ ಅಂತ ಕೇಳ್ಕೊಂತ ಅವನ ಪಾದದಲ್ಲಿ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಸದ್ಗುರುನಾಥ.